Welcome to Bhavadnyanantara. I am Chidanand Muguli. Let's float in the ocean of knowledge. From today's class, I will discuss the concepts in bilingual method, that is Kannada and English. ಇಂದಿನ ತರಗತಿಯಿಂದ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ತರಗತಿ 2ನ ಕೇಳ್ತಾ ಹೋಗೋಣ. ಭವಜ್ಞಾನಾಂತರಕ್ಕೆ ನಿಮಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಎಲ್ಲ ಸಂಖ್ಯೆಗಳ ಪದ್ಧತಿಗಳನ್ನು ತಿಳಿಯುತ್ತಾ ಹೋಗೋಣ. In the first decimal system, the decimal system, also known as the base 10 system, is the most widely used number system in the world. ದಶಮಾಂಶ ಪದ್ಧತಿಯು ಪ್ರಪಂಚದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸುವ ಸಂಖ್ಯಾ ಪದ್ಧತಿಯಾಗಿದ್ದು ಇದನ್ನು ಮೂಲ 10ರ ಪದ್ಧತಿ ಎಂದು ಕರೆಯುತ್ತಾರೆ. It is the system that we use every day for counting, arithmetic and representing numerical values. ನಾವು ಪ್ರತಿದಿನ ಬಳಸುವ ಸಂಖ್ಯೆಯ ಪದ್ಧತಿ ಇದೇ ಆಗಿದ್ದು ಇದನ್ನು ನಾವು ಎಣಿಕೆ ಮಾಡಲು, ಅಂಕಗಣಿತದಲ್ಲಿ ಮತ್ತು ಸಂಖ್ಯಾತ್ಮಕ ಮೌಲ್ಯಗಳನ್ನು ಪ್ರತಿನಿಧಿಸಲು ಪ್ರತಿದಿನ ಬಳಸುತ್ತೇವೆ. ಬನ್ನಿ ಈ ಸಂಖ್ಯಾ ಪದ್ಧತಿಯ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. Let's come to know more about this decimal system. This system is base 10 system. The term decimal comes from the Latin word decimus, that means tenth. The system is called base 10 because it is based on power of 10. Actually, this system is used the power 10 method to represent values in the mathematics. ದಶಮಾಂಶ ಪದ್ಧತಿಯು ಮೂಲ 10ರ ಪದ್ಧತಿಯಾಗಿದ್ದು ದಶಮಾಂಶ ಎಂಬ ಪದವನ್ನು ಲ್ಯಾಟಿನ್ ಭಾಷೆಯ ಡೆಸಿಮಸ್ ನಿಂದ ಪಡೆದುಕೊಳ್ಳಲಾಗಿದೆ. ಡೆಸಿಮಸ್ ಅಂದರೆ 10ನೇಯದು ಎಂದು ಅರ್ಥ ಕೊಡುತ್ತದೆ. ಮೂಲ 10ರ ಪದ್ಧತಿ ಎಂದು ಕರೆಯಲು ಕಾರಣ ಇದು 10ರ ಘಾತವನ್ನು ಆಧರಿಸಿದೆ. There are 10 digits in this system. Those are 0, 1, 2, 3, 4, 5, 6, 7, 8 and 9. ಈ ದಶಮಾಂಶ ಪದ್ಧತಿಯಲ್ಲಿ 10 ಅಂಕಿಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ 0, 1, 2, 3, 4, 5, 6, 7, 8 ಮತ್ತು 9. ಮುಂದುವರಿದು ಎಲ್ಲ ಸಂಖ್ಯಾ ಪದ್ಧತಿಗಳಂತೆ ಈ ಸಂಖ್ಯಾ ಪದ್ಧತಿಯಲ್ಲಿಯೂ ಕೂಡ ಸಂಖ್ಯೆಯಲ್ಲಿನ ಪ್ರತಿ ಅಂಕಿಗಳ ಮೌಲ್ಯವನ್ನು ಅದರ ಸ್ಥಾನ ಅಥವಾ ಸ್ಥಳದ ಮೌಲ್ಯದಿಂದ ನಿರ್ಧರಿಸಲಾಗುತ್ತದೆ. Like all number system, each digit's value in a number is determined by its position or place value in this system also. The rightmost digit represents ones, the next digit to the left represents tens, and the next that represents hundreds, and so on, thousands, 10,000s, lakh, so on. ಸಂಖ್ಯೆಯ ಬಲಭಾಗದಿಂದ ನಾವು ಬಿಡಿ ಸ್ಥಾನವನ್ನು ಗುರುತಿಸುತ್ತೇವೆ. ಅದರ ನಂತರ 10ರ ಸ್ಥಾನ, ಅದರ ನಂತರ 100ರ ಸ್ಥಾನ, ಅದರ ನಂತರ 1000ರ ಸ್ಥಾನ, ಹೀಗೆ ಅದು ಮುಂದುವರಿಯುತ್ತಾ ಹೋಗುತ್ತದೆ. 10,000, ಲಕ್ಷ, 10 ಲಕ್ಷ, ಕೋಟಿ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತಾ ಹೋಗುತ್ತದೆ. ಉದಾಹರಣೆ ನೋಡಬೇಕೆಂದರೆ 482 ಎಂಬ ಸಂಖ್ಯೆಯನ್ನು ಪರಿಗಣಿಸಿದರೆ ಅದರಲ್ಲಿ 2 ಬಿಡಿ ಸ್ಥಾನದಲ್ಲಿ, 8 10ರ ಸ್ಥಾನದಲ್ಲಿ, 4 100ರ ಸ್ಥಾನದಲ್ಲಿ ಇರುವುದನ್ನು ನಾವು ಗಮನಿಸಬಹುದಾಗಿದೆ. Look at the example 482. We can understand that 2 is in the ones place and 8 is in the 10th place and 4 is in the 100 place. That becomes 400 plus 80 plus 2. The total number is 482. Moving forward, in the decimal arithmetic that follows straightforward rules, making addition, subtraction, multiplication and division. These follows easy rules to perform. ದಶಮಾಂಶ ಅಂಕಗಣಿತದಲ್ಲಿ ನೇರವಾದ ನಿಯಮಗಳನ್ನು ನಾವು ಅನುಸರಿಸುತ್ತೇವೆ. ಸಂಕಲನ ಇರಬಹುದು, ವ್ಯವಕಲನ ಇರಬಹುದು, ಗುಣಾಕಾರ, ಭಾಗಾಕಾರ ನಿರ್ವಹಿಸಲು ಅತಿ ಸುಲಭವಾದ ವಿಧಾನವನ್ನು ಉಪಯೋಗಿಸಲಾಗುತ್ತದೆ. ಈ ಪದ್ಧತಿಯನ್ನು ಬೇರೆ ಪದ್ಧತಿಗಳಿಗೆ ಹೋಲಿಸಿ ನೋಡಿದಾಗ ಈ ಪದ್ಧತಿಯು ಮಾನವರಿಗೆ ಅತ್ಯಂತ ಸಮೀಪವಾಗಿರುವಂಥ ಪದ್ಧತಿಯಾಗಿರುತ್ತದೆ. ಬೈನರಿ ಪದ್ಧತಿ, ಆಕ್ಟಲ್ ಪದ್ಧತಿ, ಹೆಕ್ಸಾಡೆಸಿಮಲ್ ಪದ್ಧತಿ, ಹೀಗೆ ಹಲವಾರು ಪದ್ಧತಿಗಳು ತಮ್ಮ ತಮ್ಮ ಕ್ಷೇತ್ರಕ್ಕೆ ತಕ್ಕಂತೆ ತಮ್ಮದೇ ಆದಂಥ ಅಪ್ಲಿಕೇಶನನ್ನು ಹೊಂದಿರುತ್ತವೆ. ವಿಶೇಷವಾಗಿ ಕಂಪ್ಯೂಟಿಂಗ್ನಲ್ಲಿ ಇವುಗಳನ್ನು ಬಳಸುತ್ತಾರೆ. The decimal system is the most familiar. There are other number systems such as binary, octal and hexadecimal, each with its own applications. Particularly in computing, it has their work. Moving forward, the next number system is binary system.
The binary system is also known as base 2 system, is a numerical system that uses only 2 digits. They are 0 and 1. This system is fundamental in computer science and digital electronics. ಮುಂದಿನದಾಗಿ ಬೈನರಿ ಸಿಸ್ಟಮ್. ಇದನ್ನ ಬೇಸ್ 2 ಸಿಸ್ಟಮ್ ಅಂತಲೂ ಕರೆಯುತ್ತಾರೆ. ಇದು ಕೇವಲ 2 ಅಂಕಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯಾಗಿದ್ದು 0 ಮತ್ತು 1 ಇದು ಒಳಗೊಂಡಿರುತ್ತದೆ. ಈ ವ್ಯವಸ್ಥೆಯು ಕಂಪ್ಯೂಟರ್ ವಿಜ್ಞಾನ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮೂಲಭೂತವಾಗಿ ಬಳಸುತ್ತಾರೆ. ಇದನ್ನು ಬೇಸ್ 2 ಸಿಸ್ಟಮ್ ಎಂದು ಕರೆಯಲು ಕಾರಣ ಎಂದರೆ ಇದು 2ರ ಘಾತದ ಮೇಲೆ ಆಧಾರವಾಗಿರುತ್ತದೆ. ದ ಬೈನರಿ ಸಿಸ್ಟಮ್ ಈಸ್ ಕಾಲ್ಡ್ ಬೇಸ್ 2 ಸಿಸ್ಟಮ್ ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ದಿ ಪವರ್ ಆಫ್ 2. Each digit's value is the power of 2. It has 2 digits. They are 0 and 1. ಇದರಲ್ಲಿ 2 ಅಂಕಿಗಳು ಮಾತ್ರ ಇರುತ್ತವೆ. ಅವುಗಳೇ 0 ಮತ್ತು 1. ಈ ಪದ್ಧತಿಯಲ್ಲಿಯೂ ಸಹ ಸ್ಥಳದ ಮೌಲ್ಯವು ದಶಮಾನ ಪದ್ಧತಿಯಂತೆ ಅಂಕಿಯ ಮೌಲ್ಯವು ಅದರ ಸ್ಥಳ ಅಥವಾ ಸ್ಥಾನದ ಮೌಲ್ಯದಿಂದ ನಿರ್ಧರಿಸಲಾಗುತ್ತದೆ. The place value is determined in the binary system is similar to the decimal system. Each digit's value in a binary number is determined by its position or place value. The rightmost digit is 2 power of 0 and the next digit to the left represents 2 power of 1 and the next digit is represents 2 power of 2 and so on. ಬಲಭಾಗಕ್ಕೆ ಅಂಕಿಯನ್ನು 2 ಘಾತ 0 ರಿಂದ ಪ್ರತಿನಿಧಿಸುತ್ತದೆ. ಹಾಗೆ ಎಡಕ್ಕೆ 2 ಘಾತ 1 ಅದರ ನೆಕ್ಸ್ಟ್ 2 ಘಾತ 2 ಆಗಿರುತ್ತದೆ. ಉದಾಹರಣೆ ನೋಡಬೇಕೆಂದರೆ 1101 ಸಂಖ್ಯೆಯನ್ನು ದಶಮಾಂಶದಲ್ಲಿ ವ್ಯಕ್ತಪಡಿಸಿದಾಗ ಮೊದಲನೆಯ ಬಿಡಿ ಸ್ಥಾನದಲ್ಲಿರುವ 1 ಅದಕ್ಕೆ 2 ಘಾತ 0 ಲಿಂದ ಗುಣಿಸಿದಾಗ ಬರುವ ಸಂಖ್ಯೆ 1 ಆಗಿರುತ್ತದೆ. ಹಾಗೆ ಅದರ ನೆಕ್ಸ್ಟ್ ಅದರ ಎಡಭಾಗದಲ್ಲಿ 0 ಅದಕ್ಕೆ 2 ಘಾತ 1 ರಿಂದ ಗುಣಿಸಿದಾಗ ಬರುವ ಸಂಖ್ಯೆ 0 ಆಗಿರುತ್ತದೆ. ಅದರ ನಂತರ 2 ಘಾತ 2 ಅದರ ನಂತರ 2 ಘಾತ 3 ಹಾಗೆ 8 ಪ್ಲಸ್ 4 ಪ್ಲಸ್ 0 ಪ್ಲಸ್ 1 ಎಲ್ಲವನ್ನು ಸೇರಿದಾಗ 13 ಬರುತ್ತದೆ. ಬೈನರಿ ಪದ್ಧತಿಯಲ್ಲಿ 1 1 0 1 ದಶಮಾನ ಪದ್ಧತಿಯಲ್ಲಿ 13 ಪ್ರತಿನಿಧಿಸುತ್ತದೆ. ಫಾರ್ ಎಕ್ಸಾಂಪಲ್ 1101 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಡೆಸಿಮಲ್ ಆಸ್ 1 in the rightmost 1 that is multiplied by 2 power of 0 and the next is 0 that was multiplied by 2 power of 1 and the next that is multiplied by 2 power of 2 and the next one is multiplied by 2 power of 3 as its place value. And we get 8 plus 4 plus 0 plus 1. Totally we get 13 that is in decimal. That decimal 13 is in the binary 1101. Binary digits are called bits. The individual digit in binary are called bits that are binary digits. A group of 8 bits is commonly referred to a byte. ಬೈನರಿ ಪದ್ಧತಿಯಲ್ಲಿ ಬರುವ ಪ್ರತ್ಯೇಕ ಅಂಕಿಗಳನ್ನು ಬಿಟ್ಗಳೆಂದು ಕರೆಯುತ್ತೇವೆ. 8 ಬಿಟ್ಗಳನ್ನು ಸೇರಿಸಿದಾಗ ಒಂದು ಬೈಟ್ ಆಗುತ್ತದೆ. 8 ಬಿಟ್ಗಳ ಗುಂಪನ್ನು ಒಂದು ಬೈಟ್ ಎಂದು ಕರೆಯಲಾಗುತ್ತದೆ. ಕಂಪ್ಯೂಟರ್ಗಳು ನಾವು ಕೊಟ್ಟಂತಹ ದತ್ತಾಂಶವನ್ನು ಅಥವಾ ಸೂಚನೆಗಳನ್ನು ಆಂತರಿಕವಾಗಿ ಅವುಗಳು ಬೈನರಿ ವ್ಯವಸ್ಥೆಗೆ ಬದಲಾಯಿಸಿಕೊಂಡು ಅದರಲ್ಲಿ ಕೆಲಸವನ್ನು ನಿರ್ವಹಿಸುತ್ತವೆ. ಪ್ರತಿಯೊಂದು ಬೈನರಿ ಅಂಕಿಯು ಎಲೆಕ್ಟ್ರಾನಿಕ್ ಸ್ವಿಚ್ನ ಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ. ಅದು 1 ಅಥವಾ 0 ಆಗಿರಬಹುದು. 1 ಎಂದರೆ ಆನ್ ಮತ್ತು 0 ಎಂದರೆ ಆಫ್ ಎಂಬ ಸ್ಥಿತಿಯನ್ನು ಸೂಚಿಸುತ್ತದೆ. Computers are used the binary system for internal representation of data and instructions. Each binary digit represents a state of an electronic switch which can either be on or off. On represents 1 and off represents 0. The binary system works well in Boolean algebra. The binary system is closely related to Boolean algebra
which is a mathematical system that deals with logic and logical operations. It forms the basis for computer logic and circuit designs. Boolean algebra is basically based on true or false. In this system, we use only 2 digits. They are representing true or false. ಬೈನರಿ ವ್ಯವಸ್ಥೆಯು ಬೂಲಿಯನ್ ಬೀಜಗಣಿತಕ್ಕೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಇದು ತರ್ಕ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳೊಂದಿಗೆ ವ್ಯವಹರಿಸುವ ಗಣಿತದ ವ್ಯವಸ್ಥೆಯಾಗಿದೆ. ಇದು ಕಂಪ್ಯೂಟರ್ ಲಾಜಿಕ್ ಮತ್ತು ಸರ್ಕ್ಯೂಟ್ ವಿನ್ಯಾಸಕ್ಕೆ ಆಧಾರವಾಗಿರುವ ಗಣಿತವಾಗಿದೆ. ದಶಮಾಂಶ ಪದ್ಧತಿಯಲ್ಲಿರುವ ನಿಯಮಗಳಂತೆಯೇ ಬೈನರಿ ಪದ್ಧತಿಯಲ್ಲಿಯೂ ಕೂಡ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಗಳಂತಹ ಅಂಕಗಣಿತದ ಕಾರ್ಯಾಚರಣೆಗಳನ್ನು ಆರಾಮವಾಗಿ ನಿರ್ವಹಿಸಬಹುದಾಗಿದೆ. Arithmetic operations like addition, subtraction, multiplication and division can be performed in binary following rules similar to those in the decimal system. Okay dear students, in this class we understand about binary system and decimal system. In the next class we will discuss about octal and hexadecimal system. As usual, your success is our mission. Welcome to Bhavad Jnanantara, where learning is an adventure. Thank you, one and all.